ಇಲ್ಲಿ ಮಕ್ಕಳು ಓದ್ತಿದ್ದಾರೆ, ಆದರೆ ಇದು ಸ್ಕೂಲ್ ಅಲ್ಲ. ಇವರು ಪಾಠ ಹೇಳ್ಕೊಡ್ತಾ ಇದ್ದಾರೆ, ಆದರೆ ಸ್ಕೂಲ್ ಟೀಚರ್ ಅಲ್ಲ. ಹಾಗಾದ್ರೆ ಯಾರು ಇವರು? ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ನಾಳೆಗಳ ದಾರಿಯಲೇ ನಂಬಿಕೆಯ ನೆಲೆಯಾಗಿರಿಸು, ಮುನ್ನಡೆಸು. ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸು. ಹೂವಲ್ಲಿ ಜೇನು ಗುಡಿ ಕಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟರೇನು, ಆ ದೈವದಾಜ್ಞೆನೇ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ. ಹಾಗಾದ್ರೆ ಈ ಮೇಡಮ್ ಟ್ಯುಟೋರಿಯಲ್ ನಡೆಸೋರು ಅಂತ ಅನ್ಕೊಂಡ್ರಾ? ಛೇ 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 ಛೇ, ಇಲ್ಲಪ್ಪ. ಈ ಪಿ ಡಿ ಮೇಡಮ್ ಯಾರು ಅಂದರೆ? ನಮಸ್ಕಾರ, ನನ್ನ ಹೆಸರು ರೇಣುಕಾ ಅಂತ. ಒಂದು ವರ್ಷದಿಂದನೇ ನಾನು ಪಿ ಡಿ ಮೇಡಮ್ ಹತ್ರ ಟ್ಯೂಷನ್ಗೆ ಹೋಗ್ತಿದ್ದೀನಿ. ಅವ್ರ ಹತ್ರ ಹೋದಾಗಿಂದ ನಾವು ಸ್ವಲ್ಪ ಇನ್ನೂ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದ್ದೀವಿ ಓದೋದ್ರಿಂದ. ಇಂಗ್ಲೀಷ್ ನಮ್ಗೆ ಗೊತ್ತಿದ್ರು ಅಷ್ಟೊಂದು ಅರ್ಥ ಆಗ್ತಿರ್ಲಿಲ್ಲ, ಬಟ್ ಯಾವ ಥರ ಅರ್ಥ ಮಾಡ್ಕೊಳ್ಳೋದು ಅಂತಲೂ ಗೊತ್ತಿರಲಿಲ್ಲ. ಮೇಡಮ್ ಹತ್ರ ಹೋಗಿ ಟ್ಯೂಷನ್ಗೆ ಹೋಗಿ ಅವರು ಹೇಳ್ಕೊಡೋ ವಿಧಾನದಲ್ಲಿ ಓದೋದ್ರಿಂದ ನಮಗೆ ಸ್ವಲ್ಪ ಅರ್ಥ ಆಗ್ತಿದೆ. ಆಮೇಲೆ ನಾವು ಅವ್ರ ಮನೆಗೆ ಹೋದಾಗ್ರಿಂದ ನಮ್ಗೆ ಚೆನ್ನಾಗೇ ಪಾಠ ಮಾಡ್ತಿದ್ದಾರೆ. ಆಮೇಲೆ ಪರ್ಸ್ನಲ್ ಆಗಿ ಕೇರ್ ತಗೊಂಡು ನಮ್ಮನ್ನೆಲ್ಲ ನೋಡ್ಕೋತಿದ್ರು. ಅವ್ರ ಮಕ್ಳ ಥರನೇ ನಮ್ಮನ್ನೆಲ್ಲ ಟ್ರೀಟ್ ಮಾಡ್ತಿದ್ರು. ಏನೇ ಇದ್ರೂ ಅವರು ಭೇದ ಭಾವ ನೋಡ್ತಿರ್ಲಿಲ್ಲ. ಇವಾಗ ಅದು ಇಲ್ದೇ ಅಲ್ಲಿ ಹೋಗ್ಬೇಕಾದ್ರೆ ಒಂದು 6 ಜನ ಏನೋ ಹೋಗ್ತಿದ್ವಿ ಅಷ್ಟೇ. ಇಲ್ಲಿ ಬಂದಾಗಿಂದ ಒಂದು 20 ಮಕ್ಕಳು, ಆಲ್ಮೋಸ್ಟ್ 20-30ರಿಂದ ಎಲ್ಲ ಮಕ್ಕಳು ಬರ್ತಿದ್ದಾರೆ ನಮ್ಮ ಏರಿಯಾದಿಂದ. ಮಿಸ್ಸು ಅಲ್ಲಿಂದ ಬರೋದು ಲೇಟ್ ಆದರೂ ಪರವಾಗಿಲ್ಲ ಅಂತ ಇಲ್ಲೇ ಮಾಡ್ತಿದ್ದಾರೆ ನಮಗೋಸ್ಕರ. ಅಲ್ಲಿಂದ ಇಲ್ಲಿ ಬಂದು ಮಾಡ್ತಿದ್ದಾರೆ. ಎಷ್ಟೋ ವರ್ಕ್ಸ್ ಇದ್ದರೂ ಹುಷಾರಿಲ್ಲ ಅಂದರೂ ಕೂಡ ಅಲ್ಲಿಂದ ಇಲ್ಲಿ ಬಂದು ನಮಗೋಸ್ಕರ ಇಲ್ಲಿ ಬಂದು ಎಲ್ಲರಿಗೂ ಯೂಸ್ ಆಗಲಿ ಅಂತ ಪಾಠ ಮಾಡ್ತಿದ್ದಾರೆ. ಅವರಿಂದ ನಾವು ಇನ್ನೂ ಹೆಚ್ಚಾಗಿ ಕಲಿತಿದ್ದೀವಿ. ಅದರಿಂದ ಮೇಡಮ್ಗೆ ಥ್ಯಾಂಕ್ ಯು ಹೇಳ್ಕೊತಿದ್ದೀವಿ. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ. ಹೌದು, ಈ ಸಾಕ್ಷಾತ್ ಶಾರದಾಂಬೆ ಯಾರು ಅಂದರೆ ಇವರೊಬ್ಬ ದೊಡ್ಡ ಸರ್ಕಾರಿ ಅಧಿಕಾರಿ. ಮಂಡ್ಯ DC ಆಫೀಸ್ನಲ್ಲಿ ಇವ್ರದೇ ಆದ ಒಂದು ಚೇಂಬರ್ ಇದೆ. ಸೀನಿಯರ್ KMAS ಆಫೀಸರ್, ಜಿಲ್ಲಾ ಯೋಜನಾ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಬೆಳಿಗ್ಗೆ ಕಾರಲ್ಲಿ ಆಫೀಸಿಗೆ ಹೋಗಿ ಸಂಜೆ ಕಾರಲ್ಲಿ ಕ್ವಾರ್ಟರ್ಸ್ಗೆ ಬರುವಷ್ಟರಲ್ಲಿ ಅಯ್ಯೋ ಸ್ಟ್ರೈನ್ ಆಯಿತು, ಸುಸ್ತಾಯಿತು, ಹಬ್ಬಬ್ಬಾ ವರ್ಕ್ ಟೆನ್ಷನ್ ಅನ್ನೋ ಮಾಮೂಲಿ ಸರ್ಕಾರಿ ಅಧಿಕಾರಿಗಳ ನಡುವೆ ಇವರು ಹಿಮದಲ್ಲಿ ತೊಳೆದ ಸ್ಫಟಿಕದ ಮಣಿಯಂತೆ ಪರಿಶುಭ್ರವಾಗಿ ಸರಸ್ವತಿಯಂತೆ ಕಂಗೊಳಿಸುತ್ತಾರೆ. ಹೆಸರು ಶ್ರೀಮತಿ ತುಷಾರಾಮಣಿ ಅಂತ. ವಿದ್ಯಾಪಕ್ಷಪಾತಿ, ಬಡ ಕೂಲಿ ಕಾರ್ಮಿಕರ ಮಕ್ಕಳ ಜ್ಞಾನ ಜ್ಯೋತಿ. ಸರ್ಕಾರಿ ಶಾಲೆಗಳಿರೋದೇ ಬಡವರಿಗೆ, ಕೂಲಿ ಕಾರ್ಮಿಕರ ಮಕ್ಕಳಿಗೆ ಅನ್ನೋ ದುರ್ಗತಿಯ ನಡುವೆ ಮಂಡ್ಯದ ನೆಹರು ನಗರದಲ್ಲಿರೋ ಸ್ವೀಪರ್ ಕಾಲೋನಿಯ ಪೌರ ಕಾರ್ಮಿಕ ಮಕ್ಕಳಿಗೆ ಅಲ್ಲಿಯ ಅಂಬೇಡ್ಕರ್ ಭವನದಲ್ಲೇ ಸಂಜೆ ಖುದ್ದು ತುಷಾರಮಣಿ ಮೇಡಮ್ ಬಂದು ಪಾಠ ಹೇಳ್ಕೊಡ್ತಾರೆ. ಅದನ್ನೊಂದು ಜ್ಞಾನ ದೇಗುಲವನ್ನಾಗೇ ಪರಿವರ್ತಿಸಿಬಿಟ್ಟಿದ್ದಾರೆ. ಇದು ನಮ್ಮ ಮೇಡಮ್ ಅವ್ರು ಅವ್ರ ಬಗ್ಗೆ ತಿಳ್ಕೊಂಡು ನಮ್ಮ ಕಾಲೋನಿ ಹತ್ರನೇ ಬಂದು ಅವರೇ ಬೋರ್ಡು ಅವ್ರಿಗೆ ಏನೇನು ಬೇಕೋ ಅದನ್ನೆಲ್ಲ ತಗೊಬಂದು ಅವ್ರಿಗೆ ತಲುಪಿ ಅವರಿಂದ ಒಂದು ಟ್ಯೂಷನ್ ಮಾಡ್ತಾ ಇರೋದ್ರಿಂದ ನಮ್ಗೆಲ್ಲರಿಗೂ ಒಳ್ಳೇದಾಯ್ತೈತೆ. ನನ್ನ ಮಗಳಿಗೆ ಅಲ್ಲಿ ಓದೋಕೆ ಕಳಿಸ್ದಾಗಿಂದನೂ ಅವಳು ಸ್ವಲ್ಪ ಇನ್ನೂ ಮೇಡಮ್ ಥರನೇ ನಾನುವೇ ಓದಬೇಕು, ಅವರು ಜಾತಿ ಭೇದ ಅನ್ನೋದನ್ನ ಇಲ್ಲಿ ಇಟ್ಕೊಳ್ದೇನೆ
ಎಷ್ಟು ಚೆಂದಾಗಿ ನಮಗೆ ಪಾಠ ಮಾಡಿಕೊಡ್ತಾ ಇದ್ದಾರೆ. ನಮ್ಮನ್ನು ಪೌರ ಕಾರ್ಮಿಕರ ಮಕ್ಕಳಂತಾನೇ ಇದು ಮಾಡ್ತಾ ಇಲ್ಲ, ಅಷ್ಟು ಚೆಂದಾಗಿ ನಮಗೆ ಪಾಠನೂ ಹೇಳ್ಕೊಡ್ತಾ ಇದ್ದಾರೆ, ಅಷ್ಟೇ ಬುದ್ಧಿನೂ ಹೇಳ್ತಾ ಇದ್ದಾರೆ. ದೊಡ್ಡ ಕೆಲಸದಲ್ಲಿ ಇದ್ದರೂ ಕೂಡ ನಮ್ಮ ಮಕ್ಕಳಿಗೆ ಟ್ಯೂಷನ್ ಎಲ್ಲ ಹೇಳ್ಕೊಡ್ತಾರೆ. ಆಮೇಲೆ ನಮ್ಮ ಎಲ್ಲೇ ಹೋಗಿದ್ರು ಕೂಡ ಜಾತಿ ಭೇದ ನೋಡ್ತಾರೆ. ಪಾಪ ಮೇಡಮ್ ನಮ್ಮ ಮಕ್ಕಳಿಗೋಸ್ಕರ ಅಲ್ಲಿ ಮನೆಯೇ ಕರೆಸ್ಬಿಟ್ಟು ಎಲ್ಲನೂ ಮಾಡ್ತಾ ಇದ್ದಾರೆ. ಸರ್ ಅವರು ಇಲ್ಲಿ ಬಂದು ಮಕ್ಳಿಗೋಸ್ಕರ ಪಾಠ ಮಾಡಿಕೊಡ್ತಾ ಇದ್ದಾರೆ ಸರ್. ಮಕ್ಕಳು ಚೆನ್ನಾಗಿ ಓದಲಿ, ಚೆನ್ನಾಗಿ ಮುಂದಕ್ಕೆ ಬರಲಿ, ಆಫೀಸಲ್ಸ್ ಇರಲಿ ಅಂತ ನಮ್ಮ ಮಕ್ಳಿಗೋಸ್ಕರ ಅವ್ರು ಒಳ್ಳೇದು ಮಾಡ್ತಾ ಇದ್ದಾರೆ ಸರ್. ಅದಕ್ಕೋಸ್ಕರ ನಾವು ನಮ್ಮ ಮಕ್ಕಳನ್ನೆಲ್ಲ ಅಲ್ಲಿಗೆ ಕಳಿಸ್ಕೊಡ್ತಾ ಇದ್ದೀವಿ. ಅವರು ಒಂದು ವಿದ್ಯಾವಂತೆ ಆಗಿ ನಿಮ್ಮ ಮಕ್ಕಳು ಆಫೀಸಲ್ಸ್ ಆಗಿ ಚೆನ್ನಾಗಿ ಮುಂದಕ್ಕೆ ಬರಲಿ ಅಂತ ಅವರು ಎಲ್ಲ ಥರ ಮಾಡಿಕೊಡ್ತಾ ಇದ್ದಾರೆ ಮಕ್ಳಿಗೋಸ್ಕರ ಸರ್. ಇಲ್ಲಿ ಬಂದು ವಿದ್ಯೆ ಕಲಿಸ್ಕೊಡ್ತಾ ಇದ್ದಾರೆ. ನಾವು ಮಕ್ಕಳು ಎಷ್ಟೇ ಆದಿ ದ್ರಾವಿಡ ಜನ ಮಕ್ಕಳು, ನಾವು ಹಿಂಗೆ ಇರಬೇಕು ಅನ್ನೋದು ಇರಬಾರ್ದು. ನಾವು ಮೇಲೆ ಹಂತಕ್ಕೆ ಹೋಗ್ಬೇಕು. ನೀವು ಮೇಡಮ್ ಆಗಬೇಕು, ಟೀಚರ್ಸ್ ಆಗಬೇಕು, ಕಲೆಕ್ಟರ್ ಆಗಬೇಕು, ಡಿಪ್ಟಿ ಮ್ಯಾನೇಜರ್ ಆಗಬೇಕು. ಈ ಥರ ಎಲ್ಲ ಉದ್ದೇಶಗಳನ್ನು ಇಟ್ಕೊಂಡು ನಮ್ಮ ಪೌರ ಕಾರ್ಮಿಕರ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡ್ತಾ ಇದ್ದಾರೆ. ನನ್ನ ಹೆಸರು ಸಂಧ್ಯಾ ಏನಂತ. ನಾನು ಸೆಕೆಂಡ್ PUC ಸ್ಟಡಿ ಮಾಡ್ತಾ ಇದ್ದೀನಿ. ಗೌರ್ನಮೆಂಟ್ PU ಕಾಲೇಜ್ ಸ್ಟೋನ್ ಬಿಲ್ಡಿಂಗಲ್ಲಿ ಸ್ಟಡಿ ಮಾಡ್ತಾ ಇದ್ದೀನಿ. ತಂದೆ ಹೆಸರು ನಾಗರಾಜ್ ಅಂತ, ತಾಯಿ ಹೆಸರು ವಸಂತ ಅಂತ. ನಮ್ಮ ತಂದೆ ನಗರಸಭೆ ಪೌರ ಕಾರ್ಮಿಕರಲ್ಲಿ ಕೆಲಸ ಮಾಡ್ತಾರೆ. ನಾನು ಸೆಕೆಂಡ್ PUC ಸ್ಟಡಿ ಮಾಡ್ತಾ ಇದ್ದೀನಿ. ನಮಗೆ ನಗರಸಭೆಯಿಂದ PD ಮೇಡಮ್ ಅಂತ ಅವರು, ತುಷಾರಾಣಿ ಮೇಡಮ್ ಅಂತ ಅವ್ರ ನೇಮು. ಅವರು ನಮಗೆ ನಮ್ಮ ಪೌರ ಕಾರ್ಮಿಕರ ಮಕ್ಕಳಿಗೆ ತುಂಬ ಹೆಲ್ಪ್ ಆಗಲಿ ಮುಂದಕ್ಕೆ, ಮತ್ತು ಮುಂದೆ ಅವರು ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿ ಬರಲಿ ಸಮಾಜಕ್ಕಾಗಿ ಅಂತೆಲ್ಲ ಹೇಳಿದ್ದಾರೆ. ಆ ಥರ ಎಲ್ಲ ಹೇಳಿದ್ದಾರೆ. ಆಮೇಲೆ ನಮಗೆ ತುಂಬ ಟ್ಯೂಷನ್ಸ್ ಬಗ್ಗೆ, ಆಮೇಲೆ ನಮ್ಗೆ ಏನೋ ಗೊತ್ತಿಲ್ಲದೆ ಇರೋದನ್ನೆಲ್ಲ ಹೇಳ್ಕೊಟ್ಟಿದ್ದಾರೆ. ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಮ್ಯಾಮ್ಗೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರೋಜಾ. ನಾನು 10ನೇ ತರಗತಿ ಕಾವೇರಿ ಹೈಸ್ಕೂಲಲ್ಲಿ ಓದ್ತಾ ಇದ್ದೀನಿ. ನಮ್ಮ ಅಪ್ಪನ ಹೆಸರು ಮುರುಘಾ, ನಮ್ಮ ಅಮ್ಮನ ಹೆಸರು ದೀಪಾ. ನಮ್ಮಪ್ಪ ಪೌರ ಕಾರ್ಮಿಕ ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ನಾನು ಟ್ಯೂಷನ್ಗೆ ಹೋಗಿ 6 ತಿಂಗಳಾಯ್ತೈತೆ. ನಮಗೆ ಅಲ್ಲಿ ದೂರ ಆಯ್ತದಂತ ಮ್ಯಾಮ್ ಬಂದು ಇಲ್ಲೇ ಮಾಡ್ತಾಯಿದ್ದಾರೆ. ಅವ್ರು ಜಾಸ್ತಿ ವರ್ಕ್ ಅಂದರೂ ಬಂದು ನಮಗೆ ಇಂಗ್ಲೀಷ್ ಎಲ್ಲ ಗೊತ್ತಿಲ್ಲ ಅಂದರೂ ಮಾತಾಡೋಕ್ಕೆ ಎಲ್ಲ ಉಪಕಾರ ಮಾಡ್ತಾಯಿದ್ದಾರೆ. ಮೇಡಮ್ ಅವ್ರು ಟ್ಯೂಷನ್ ಮಾಡ್ತಾ ಇರೋದು ನಮ್ಮ ಮಕ್ಳಿಗೆಲ್ಲ ತುಂಬ ಹೆಲ್ಪ್ ಆಗ್ತಾ ಇದೆ. ಇದರಿಂದ ನಮ್ಮ ಮಕ್ಕಳು ತುಂಬ ಚೆನ್ನಾಗಿ ಕಲಿತಾ ಇದ್ದಾರೆ. ತುಂಬ ಯೂಸ್ ಆಗಿದೆ, ನಮಗೆ ಯೂಸ್ಫುಲ್ ಆಗಿದೆ. ನಮ್ಮ ಮಕ್ಕಳನ್ನ PD ಮೇಡಮ್ಮು ಇಲ್ಲಿ ಬಂದು ಓದಿಸ್ತವ್ರೆ. ಅವ್ರಿಗೂ ಒಳ್ಳೇದಾಗಲಿ ಅಂತ ಮೇಡಮ್ಮು ಒಂದು ಹೆಲ್ಪ್ ಮಾಡ್ತಾವ್ರೆ. ಹಾಗಂತ ಇವರು ಇದನ್ನ ಪ್ರಚಾರಕ್ಕಾಗಿ ಮಾಡ್ತಾ ಇದ್ದಾರಾ ಅಂತ ಹುಡುಕ್ತಾ ಹೋದರೆ ಇಲ್ಲ ಕಣ್ರಿ. ಅವರು ನಮ್ಮ ಕ್ಯಾಮ್ರಾ ಕಣ್ಣಿಗಿರಲಿ, ನಮ್ಮ ಮಾತಿಗೆ ಮುಖ ಕೊಟ್ಟು ಕೂಡ ಮಾತಾಡೋಕೆ ರೆಡಿ ಇರಲಿಲ್ಲ. ಇದನ್ನೆಲ್ಲ ಹೇಗೇಗೋ ಮಾಡಿ ಶೂಟ್ ಮಾಡಿದ್ವಿ ಬಿಡಿ, ಅದು ಬೇರೆ ಒಂದು ಸರ್ಕಸ್. ಇದನ್ನೇ ಅಲ್ವಾ ನಮ್ಮ ಹಿರಿಯರು ಹೇಳಿದ್ದು, ಹೆಣ್ಣು ಸಮಾಜದ ಕಣ್ಣು, ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಎಂದು. ನಿಜ, ತುಷಾರಾಮಣಿ ಮೇಡಮ್ಗೆ ಸಲಾಂ ಹೇಳಲೇಬೇಕು. ಓದು, ವಿದ್ಯೆ, ಜ್ಞಾನ ಸ್ವಂತಿಕೆಗಷ್ಟೇ ಆಗಬಾರ್ದು, ಸ್ವಾತಂತ್ರ್ಯವಾಗಬೇಕು. ಗಾಂಧೀಜಿ ಹೇಳ್ತಿದ್ರಲ್ಲ, ಇಂಡಿಪೆಂಡೆನ್ಸ್ ಗಿವ್ಸ್ ಫ್ರೀಡಮ್ ವಿತ್ ರೆಸ್ಪಾನ್ಸಿಬಿಲಿಟಿ ಅಂತ. ಹಾಗೆ ಸಾಧ್ಯವಾದರೆ ಆ ಸರಸ್ವತಿ ತುಷಾರಾಮಣಿ ಮೇಡಮ್ ಒಪ್ಪಿದರೆ ಮುಂದಿನ ಎಪಿಸೋಡ್ನಲ್ಲಿ ಇಂಟರ್ವ್ಯೂ ಮಾಡ್ತೀವಿ. ಅವ್ರ ಬದುಕು, ಗುರಿ, ಪ್ರಯತ್ನಗಳ ಬಗ್ಗೆ ಮಾತಾಡ್ತೀವಿ, ನಿಮಗೆ ತಲುಪಿಸ್ತೀವಿ. ನಿಮಗೆ ಇಂಥ ಒಬ್ಬ ಶ್ರೇಷ್ಠ ಮಾನವೀಯ ಮೌಲ್ಯದ ಮಹಿಳಾ ಅಧಿಕಾರಿಗೆ ಅಭಿನಂದನೆ ಸಲ್ಲಿಸಬೇಕು ಅಂತ ಹೇಳಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮೇಡಮ್ಗೆ ಮುಖ್ಯವಾಗಿ ಇಂಟರ್ವ್ಯೂ ಕೊಡೋದಕ್ಕೆ ಹೇಳಿ. ಹಾಗೆ ಇಂಥ ಅಧಿಕಾರಿಗಳು ಎಲ್ಲೇ ಯಾರೇ ಇದ್ದರೂ ದಯಮಾಡಿ ನಮಗೆ ತಿಳಿಸಿ. ಅವ್ರಿಗೆ ಗೌರವ ಸಲ್ಲಿಸೋ ರೀತಿಯಲ್ಲಿ ನಾವು ನಡ್ಕೊತೀವಿ, ಆ ಸುದ್ದಿನ ಪ್ರಚಾರ ಮಾಡ್ತೀವಿ. ಕರೆಕ್ಟ್ ಅಲ್ವಾ? ನಮಸ್ಕಾರ. ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ. ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ. ಪ್ರೇಮದಿಂದಲಿ ಸಲಹು ಮಾತೆ ನೀಡು ಸನ್ಮತಿ ಸೌಖ್ಯದಾತೆ. ಪ್ರೇಮದಿಂದಲೇ ಸಲಹು ಮಾತೆ ನೀಡು ಸನ್ಮತಿ ಸೌಖ್ಯದಾತೆ. ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ.